ಈ ವಿಡಿಯೋದಾಗ ಕನ್ಸ್ಟ್ರಕ್ಟರ್ ಅಂದ್ರೆ ಏನ ದಿಸ್ ಕೀವರ್ಡ್ ಅಂದ್ರೆ ಏನ ಅಂತ ಹೇಳಿ ನೋಡೋಣ ಅಂತ. ಕನ್ಸ್ಟ್ರಕ್ಟರ್ ಅಂತಂದ್ರೆ ಏನ ಇದ ಸ್ಪೆಷಲ್ ಕೈಂಡ್ ಆಫ್ ಅ ಮೆಥಡ್. ಈ ಮೆಥಡ್ ಹೆಸರ ಸೇಮ್ ಆಸ್ ಆಫ್ ಅ ಕ್ಲಾಸ್ ಟೈಪ್ ಇರ್ತೈತಿ. ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರ ಆಬ್ಜೆಕ್ಟ್ ದ ಅಟ್ರಿಬ್ಯೂಟ್ಸ್ ಅಥವಾ ಸ್ಟೇಟ್ ನ ಇನಿಷಿಯಲೈಸ್ ಮಾಡಕ್ ಯೂಸ್ ಮಾಡ್ತೀವಿ ನಾವು. ಸೊ ಕನ್ಸ್ಟ್ರಕ್ಟರ್ ನಾವ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಒಂದು ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ ನಾ ಇಲ್ಲೇನ್ ಮಾಡೀನಿ, ಸ್ಟೂಡೆಂಟ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಈ ಕ್ಲಾಸ್ ಒಳಗಡೆ ನೇಮ್ ಆಮೇಲೆ ರೋಲ್ ನಂಬರ್ ಅಂತೇಳಿ ಎರಡು ಅಟ್ರಿಬ್ಯೂಟ್ ಅದಾವ. ಇದು ಸ್ಟೂಡೆಂಟ್ ಅಂತೇಳಿ ಏನ್ ಮೆಥಡ್ ಐತಲ್ಲ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕನ್ಸ್ಟ್ರಕ್ಟರ್ ಅಂತೇಳಿ ಕರಿತೀವಿ. ಈ ಮೆಥಡ್ ಹೆಸರ ಸೇಮ್ ಆಸ್ ಆಫ್ ಅ ಕ್ಲಾಸ್ ಐತಿ. ಆಮೇಲೆ ಇದಕ್ಕೆ ಯಾವ್ದು ರಿಟರ್ನ್ ಟೈಪ್ ಇಲ್ಲ. ಇದು ಯಾವಾಗ ಕಾಲ್ ಆಕೈತಿ ಅಂದ್ರ ನಾವ್ ಯಾವಾಗ ನೀವು ಯೂಸ್ ಮಾಡ್ಕೊಂಡ್ ಸ್ಟೂಡೆಂಟ್ ಅಂತೇಳಿ ಕರಿತೀವಲ್ಲ, ಅಂದ್ರೆ ಯಾವಾಗ ನಾವು ಸ್ಟೂಡೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಈ ಕನ್ಸ್ಟ್ರಕ್ಟರ್ ಕಾಲ್ ಆಕೈತಿ. ಈ ಲೈನ್ ಪ್ರಿಂಟ್ ಆಕೈತವ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಅಂತೇಳಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ಯಾವ ರೀತಿ ವರ್ಕ್ ಆಕೈತೆ ಅಂತೇಳಿ. ಸೊ ನಮ್ದು ಯಾವಾಗ ನ್ಯೂ ಸ್ಟೂಡೆಂಟ್ ಅಂತೇಳಿ ಕಾಲ್ ಆಗೈತಲ್ಲ ಅವಾಗ ನಮ್ದು ಕಂಟ್ರೋಲರ್ ಇಲ್ಲಿ ಬಂದೈತಿ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಅಂತೇಳಿ ಈ ಮೆಥಡ್ ನ ಎಕ್ಸಿಕ್ಯೂಟ್ ಮಾಡೈತಿ. ಆಮೇಲೆ ನಾ ಏನ್ ಮಾಡಾಕತ್ತೀನಿ, ಸ್ಟೂಡೆಂಟ್ ಒನ್ ಡಾಟ್ ನೇಮ್ ಆಮೇಲೆ ಸ್ಟೂಡೆಂಟ್ ಒನ್ ಡಾಟ್ ರೋಲ್ ನಂಬರ್ ಪ್ರಿಂಟ್ ಮಾಡಾಕತ್ತೀನಿ. ಸೊ ನಾನು ನೇಮ್ ಆಮೇಲೆ ರೋಲ್ ನಂಬರ್ ಯಾವ್ದು ವ್ಯಾಲ್ಯೂಕ್ಕೆ ಅಸೈನ್ ಮಾಡಿಲ್ಲ. ಅದಕ್ಕೆ ನೇಮ್ ಆಮೇಲೆ ರೋಲ್ ನಂಬರ್ ಎರಡು ಡಿಫಾಲ್ಟ್ ವ್ಯಾಲ್ಯೂ. ನೇಮದ ಡಿಫಾಲ್ಟ್ ವ್ಯಾಲ್ಯೂ ನಲ್ ಐತಿ, ಯಾಕಂದ್ರೆ ನೇಮ ಸ್ಟ್ರಿಂಗ್ ಟೈಪ್ ಡಾಟಾ ಟೈಪ್ ಐತಿ. ಸೊ ರೋಲ್ ನಂಬರ್ ಇಂಟೀಜರ್ ಡಾಟಾ ಟೈಪ್ ಐತಿ, ಅದಕ್ಕೆ ರೋಲ್ ನಂಬರ್ 0 ಅಂತ ಹೇಳಿ ಬಂದೈತಿ, ನೇಮ್ ನಲ್ ಅಂತೇಳಿ ಪ್ರಿಂಟ್ ಆಗೈತಿ. ಸೊ ಈ ರೀತಿ ನಾವು ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಟರ್ ಅಂತಂದ್ರೆ ಸ್ಪೆಷಲ್ ಟೈಪ್ ಆಫ್ ಅ ಮೆಥಡ್. ಅದ್ರ ಹೆಸರ ಸೇಮ್ ಆಸ್ ಆಫ್ ಅ ಕ್ಲಾಸ್ ಇರ್ತೈತಿ. ಇದು ಯಾವಾಗ ಕಾಲ್ ಆಕೈತಿ ಅಂದ್ರೆ ಯಾವಾಗ ನಾವು ಆಬ್ಜೆಕ್ಟ್ ಆಫ್ ಅ ಕ್ಲಾಸ್ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಕನ್ಸ್ಟ್ರಕ್ಟರ್ ಕಾಲ್ ಆಕೈತಿ. ಆಮೇಲೆ ಕನ್ಸ್ಟ್ರಕ್ಟರ್ದಾಗ ಯಾವ್ದು ರಿಟರ್ನ್ ಟೈಪ್ ಇರಂಗಿಲ್ಲ. ಕನ್ಸ್ಟ್ರಕ್ಟರ್ ಆಮೇಲೆ ಮೆಥಡ್ಸ್ ಡಿಫ್ರೆನ್ಸ್ ಏನಂತಂದ್ರ, ಕನ್ಸ್ಟ್ರಕ್ಟರ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಆಬ್ಜೆಕ್ಟ್ ನ ಇನಿಷಿಯಲೈಸ್ ಮಾಡಕ. ಆಬ್ಜೆಕ್ಟ್ ನ ಇನಿಷಿಯಲೈಸ್ ಅಂತಂದ್ರೆ ಆಬ್ಜೆಕ್ಟ್ ಸ್ಟೇಟ್ ನ ಇನಿಷಿಯಲೈಸ್ ಮಾಡಕ ಯೂಸ್ ಮಾಡ್ತೀವಿ. ಮೆಥಡ್ ಎದಕ್ಕೆ ಯೂಸ್ ಮಾಡ್ತೀವಿ, ನಾವು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನ ಅಥವಾ ಆಪರೇಷನ್ ನ ಪರ್ಫಾರ್ಮ್ ಮಾಡಕ ಮೆಥಡ್ಸ್ ನ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಟರ್ ನೇಮ್ ಸೇಮ್ ಆಸ್ ಆಫ್ ಅ ಕ್ಲಾಸ್ ಇರ್ತೈತಿ. ಮೆಥಡ್ ಹೆಸರ ಎನಿ ವ್ಯಾಲಿಡ್ ನೇಮ್ ಇರಬಹುದು. ರಿಟರ್ನ್ ಟೈಪ್ ಕನ್ಸ್ಟ್ರಕ್ಟರ್ದಾಗ ಇರಂಗಿಲ್ಲ, ಮೆಥಡ್ದಾಗ ರಿಟರ್ನ್ ಟೈಪ್ ಇಸ್ ಅ ಮಸ್ಟ್. ಸೊ ವೈಡರ್ ಇರ್ತೈತಿ, ಇಲ್ಲ ಅಂತಂದ್ರ ಯಾವ್ದರೆ ಪ್ರಿಮಿಟಿವ್ ಡಾಟಾ ಟೈಪರ್ ಇಲ್ಲಾಂದ್ರೆ ನಾನ್ ಪ್ರಿಮಿಟಿವ್ ಡಾಟಾ ಟೈಪರ್ ಮೆಥಡ್ ರಿಟರ್ನ್ ಮಾಡ್ಬೇಕು. ಇನ್ ಕೇಸ್ ಮೆಥಡ್ ಯಾವ್ದು ರಿಟರ್ನ್ ಮಾಡಕತ್ತಿಲ್ಲ ಅಂತಂದ್ರೆ ಅವಾಗ ಅಟ್ಲೀಸ್ಟ್ ವೈಡರೇ ಇರ್ತೈತಿ ಅದ. ಸೊ ಕನ್ಸ್ಟ್ರಕ್ಟರ್ ಯಾವಾಗ ಕಾಲ್ ಆಕೈತಿ ಅಂದ್ರೆ ಯಾವಾಗ ನಾವು ಕ್ಲಾಸದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಕನ್ಸ್ಟ್ರಕ್ಟರ್ ಕಾಲ್ ಆಕೈತಿ. ನಾವು ಮೆಥಡ್ ನ ಮ್ಯಾನ್ಯುವಲಿ ಆಗಿ ಕಾಲ್ ಮಾಡ್ಬೇಕ. ಡಿಫಾಲ್ಟ್ ವರ್ಷನ್ ನಾವು ಯಾವ್ದು ಕನ್ಸ್ಟ್ರಕ್ಟರ್ ನ ಬರೀಲಿಲ್ಲ ಅಂತಂದ್ರ ಜಾವಾನ ನಮಗೊಂದ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನ ಇನ್ವೋಕ್ ಮಾಡ್ತೈತಿ. ಸೊ ಇಲ್ಲಿ ಮೆಥಡ್ ಆ ರೀತಿ ಯಾವ್ದು ಕನ್ಸ್ಟೆಂಟ್ ಇರಂಗಿಲ್ಲ. ಜಾವಾ ಯಾವ್ದು ನಮ್ಗೆ ಮೆಥಡ್ ನ ಪ್ರೊವೈಡ್ ಮಾಡಂಗಿಲ್ಲ. ಓವರ್ಲೋಡಿಂಗ್ ಮೆಥಡ್ದಾಗೂ ಪ್ರೊವೈಡ್ ಮಾಡ್ತೈತಿ, ಆಮೇಲೆ ಕನ್ಸ್ಟ್ರಕ್ಟರ್ದಾಗೂ ಓವರ್ಲೋಡಿಂಗ್ ಪಾಸಿಬಲ್ ಐತಿ. ನಾವ್ ಇದನ್ನ ವಿತ್ ಎಕ್ಸಾಂಪಲ್ ಆಗಿ ನೋಡೋಣ ಅಂತ ಓವರ್ಲೋಡಿಂಗ್ ಅಂದ್ರೆ ಏನಂತ ಹೇಳಿ. ಟೈಪ್ಸ್ ಆಫ್ ಅ ಕನ್ಸ್ಟ್ರಕ್ಟರ್ ಟೋಟಲ್ ನಮಗ 3 ಟೈಪ್ ಆಫ್ ಕನ್ಸ್ಟ್ರಕ್ಟರ್ ಅದಾವ. ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್, ಕಾಪಿ ಕನ್ಸ್ಟ್ರಕ್ಟರ್. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತಂದ್ರೇನ, ಇನ್ ಕೇಸ್ ಕನ್ಸ್ಟ್ರಕ್ಟರ್ದಾಗ ಯಾವ್ದೋ ಆರ್ಗ್ಯುಮೆಂಟ್ ನಾವು ಕೊಡಾಕತ್ತಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಕರೀತಾರ. ನಾವ ಈ ಎಕ್ಸಾಂಪಲ್ ದಾಗ ನೋಡಿದ್ವು, ನಾನು ಸ್ಟೂಡೆಂಟ್ ಅಂತ ಹೇಳಿ ಏನ್ ಮಾಡೀನಿ, ಒಂದು ಕನ್ಸ್ಟ್ರಕ್ಟರ್ ಬರ್ದೀನಿ. ಇದ್ರೊಳಗ ನಾನು ಯಾವ್ದೋ ಆರ್ಗ್ಯುಮೆಂಟ್ ಅನ್ನ ಪಾಸ್ ಮಾಡಾಕತ್ತಿಲ್ಲ. ಇದಕ್ಕೆ ಏನಂತ ಹೇಳಿ ಕರೀತಾರ ಅಂತಂದ್ರ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಕರೀತಾರ. ಸೊ ಯಾವಾಗ ನಾನ ನ್ಯೂ ಸ್ಟೂಡೆಂಟ್ ಅಂತ ಹೇಳಿ ಕಾಲ್ ಮಾಡ್ತೀನಲ್ಲ ಅವಾಗ ಇದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇನ್ವೋಕ್ ಆಕೈತಿ. ಸೊ ನಾ ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಬರೀಲಿಲ್ಲ ಅಂತಂದ್ರ ಜಾವಾನ ನನಗೊಂದ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನ ಇನ್ವೋಕ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ನಂದ ಈ ಸ್ಟೂಡೆಂಟ್ ಕ್ಲಾಸ್ದಾಗ ಈಗ ಇದನ್ನ ಕಮೆಂಟ್ ಮಾಡೀನಿ. ಕಮೆಂಟ್ ಅಂದ್ರನ ಈ ಕೋಡ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸೊ ಈಗ ನಾ ಏನ್ ಮಾಡಾಕತ್ತೀನಿ, ಸ್ಟೂಡೆಂಟ್ ಒನ್ ನ್ಯೂ ಸ್ಟೂಡೆಂಟ್ ಅಂತ ಹೇಳಿ ಬರ್ದಾಗ ಇಲ್ಲಿ ಯಾವ್ದು ಕನ್ಸ್ಟ್ರಕ್ಟರ್ ಇಲ್ಲ ಅಂದ್ರೂ ನಂದು ಏನ್ ಹಾಕೈತಿ ಅಲ್ಲ ಅಂತಂದ್ರ ಸ್ಟೂಡೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ. ಇದು ಎದಕ್ ಪಾಸಿಬಲ್ ಆಗ್ತೈತಿ ಅಂತಂದ್ರ ನಮ್ ಕ್ಲಾಸ್ದಾಗ ಯಾವ್ದು ಕನ್ಸ್ಟ್ರಕ್ಟರ್ ಇಲ್ಲ ಅಂತೇಳಿ ಜಾವಾ ಕಂಪೈಲರ್ ನ ಒಂದ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನ ಇನ್ವೋಕ್ ಮಾಡೈತಿ. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತಂದ್ರೇನ ಆ ಕನ್ಸ್ಟ್ರಕ್ಟರ್ದಾಗ ಯಾವ್ದು ಆರ್ಗ್ಯುಮೆಂಟ್ ಇರಂಗಿಲ್ಲ, ಆಮೇಲೆ ಅದ್ರೊಳಗೆ ಯಾವ್ದು ಸ್ಟೇಟ್ ಇನಿಷಿಯಲೈಸ್ ಆಗಂಗಿಲ್ಲ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡಿದೀವಿ ಅಂತಂದ್ರೆ ಈಗ ನಮ್ದು ಈ ಸ್ಟೇಟ್ಮೆಂಟ್ ಬರಾಕತ್ತಿಲ್ಲ ಕನ್ಸ್ಟ್ರಕ್ಟರ್ ಈಸ್ ಕಾಲ್ಡ್ ಅಂತ ಹೇಳಿ, ಯಾಕಂದ್ರೆ ನಾ ಈ ಕೋಡ್ ಬ್ಲಾಕ್ ನ ಕಮೆಂಟ್ ಮಾಡೀನಿ.
ಆದ್ರೂ ನಮ್ದು ಏನಾಗ್ತೈತಿ ಅಂತಂದ್ರೆ ಇಲ್ಲೇ ಸ್ಟೂಡೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತೈತಿ. ಡಿಫಾಲ್ಟ್ ವ್ಯಾಲ್ಯೂ ಆಫ್ ನೇಮ್ ಆಮೇಲೆ ರೋಲ್ ನಂಬರ್ ಏನಾಗ್ತೈತಿ ಅಸೈನ್ ಐತಿ. ಡಿಫಾಲ್ಟ್ ವ್ಯಾಲ್ಯೂ ಏನೈತಿ ನೇಮದ ನಲ್ ಐತಿ, ರೋಲ್ ನಂಬರ್ 0 ಅಂತ ಹೇಳಿ ಐತಿ. ಇದಕ್ಕೆ ಏನಂತ ಹೇಳಿ ಕರೀತಾರತ್ತಂದ್ರ ನಾವು ಯಾವ್ದು ಕನ್ಸ್ಟ್ರಕ್ಟರ್ ಕೊಡ್ಲಿಲ್ಲ ಅಂತಂದ್ರೆ ಜಾವಾನ ಏನ್ ನಮಗೊಂದು ಕನ್ಸ್ಟ್ರಕ್ಟರ್ನ ಇಂಪ್ಲಿಸಿಟ್ ಆಗಿ ಇನ್ವೋಕ್ ಮಾಡ್ತಿತ್ತಲ್ಲ ಅದಕ್ಕ ಇಂಪ್ಲಿಸಿಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಕರೀತಾರ. ಸೊ ನಾವಾಗನೇ ಎಕ್ಸ್ಪ್ಲಿಸಿಟ್ ಆಗಿ ಇದನ್ನ ಬರ್ದೀವಿ ಅಂತಂದ್ರ ಕನ್ಸ್ಟ್ರಕ್ಟರ್, ಅದಕ್ಕ ಎಕ್ಸ್ಪ್ಲಿಸಿಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಕರೀತಾರ. ಸೊ ಇಲ್ಲಿ ನಾ ಮಾಡಾಕ್ತೀನಿ ಈ ಕಮೆಂಟ್ ನ ತೆಗದೆ ಈಗ ಏನಾಯ್ತಿದೆ ಎಕ್ಸ್ಪ್ಲಿಸಿಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಸೊ ನಮ್ಮ ಕ್ಲಾಸ್ದಾಗ ನಾವು ಯಾವ್ದೋ ಒಂದು ಕನ್ಸ್ಟ್ರಕ್ಟರ್ ಬರದೀವಿ ಅಂತಂದ್ರ ಅವಾಗ ಜಾವಾ ಏನ್ ಮಾಡಂಗಿಲ್ಲ ಅಂತಂದ್ರ ಇಂಪ್ಲಿಸಿಟ್ ಆಗಿ ಇನ್ವೋಕ್ ಮಾಡುವಂತ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನ ಇನ್ವೋಕ್ ಮಾಡಂಗಿಲ್ಲ. ಸೊ ಇದನ್ನ ನಾವೀಗ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರ ನಮ್ದೇನ್ ಬಂತ ಕನ್ಸ್ಟ್ರಕ್ಟರ್ ಈಸ್ ಕಾಲ್ಡ್ ಅಂತ ಹೇಳಿ ಬಂತ. ಸೊ ಇದು ಕನ್ಸ್ಟ್ರಕ್ಟರ್ ಈಸ್ ಕಾಲ್ಡ್ ಏನ ನಾವು ಬರ್ದಿರುವಂತ ಕನ್ಸ್ಟ್ರಕ್ಟರ್ ನ ಈ ನ್ಯೂ ಕೀವರ್ಡ್ ಏನ್ ಮಾಡಾಕತೈತಿ ಇನ್ವೋಕ್ ಮಾಡಾಕತೈತಿ. ಸೊ ಈ ರೀತಿ ನಮ್ದ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ವರ್ಕ್ ಆಕೈತಿ. ನೆಕ್ಸ್ಟ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತಂದ್ರೆ ಏನ ಕನ್ಸ್ಟ್ರಕ್ಟರ್ ಆರ್ಗ್ಯುಮೆಂಟ್ ನ ತಗೋತಿರ್ತೈತಿ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಕರಿತಾವ. ಸೊ ಇಲ್ಲಿ ನಾ ಏನ್ ಬರ್ದೀನಿ ಸ್ಟೂಡೆಂಟ್ ಅಂತೇಳಿ ಒಂದು ಕ್ಲಾಸ್ ಐತಿ. ಈ ಕ್ಲಾಸ್ ದಾಗ ನೇಮ್ ಆಮೇಲೆ ರೋಲ್ ನಂಬರ್ ಅಂತೇಳಿ 2 ಅಟ್ರಿಬ್ಯೂಟ್ಸ್ ಅದಾವ. ಸೊ ಇಲ್ಲೇ ಸ್ಟೂಡೆಂಟ್ ಕನ್ಸ್ಟ್ರಕ್ಟರ್ದಾಗ ನಾನು ನೇಮ್ ಆಮೇಲೆ ರೋಲ್ ನಂಬರ್ ಆಸ್ ಎ ಪ್ಯಾರಾಮೀಟರ್ ಆಸ್ ಎ ಆರ್ಗ್ಯುಮೆಂಟ್ ಅಂತ ತೊಗೊಳಕತ್ತೀನಿ. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ ಅಂತಂದ್ರೆ ಬೇಸಿಕಲಿ ಈ ಮೆಥಡ್ದಾಗಿರುವಂತ ಆರ್ಗ್ಯುಮೆಂಟ್ ನ ನಾನ ಆಬ್ಜೆಕ್ಟ್ ಸ್ಟೇಟಿಗೆ ಅಸೈನ್ ಮಾಡಾಕತ್ತೀನಿ. ಇದು ದಿಸ್ ಏನ್ ರೀಪ್ರೆಸೆಂಟ್ ಮಾಡ್ತೈತಿ ಅಂತಂದ್ರ ಕ್ಲಾಸದ ಕರೆಂಟ್ ಇನ್ಸ್ಟೆನ್ಸ್ ನ ರೀಪ್ರೆಸೆಂಟ್ ಮಾಡಾಕೈತಿ. ಅಂದ್ರೆ ಇಲ್ಲಿ ಮೆಥಡ್ದಾಗಿರುವಂತ ಆರ್ಗ್ಯುಮೆಂಟ್ ನ ತಗೊಂಡ ಆಬ್ಜೆಕ್ಟ್ ದ ನೇಮ ಆಮೇಲೆ ಆಬ್ಜೆಕ್ಟ್ ದ ರೋಲ್ ನಂಬರ್ಗೆ ಅಸೈನ್ ಮಾಡುವಂತ ಕೆಲಸ ಇದು ದಿಸ್ ಅನ್ನುವಂತ ಕೀವರ್ಡ್ ಮಾಡ್ತೈತಿ. ಸೊ ಇದು ನಾವೀಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಇಲ್ಲೇನ್ ಬರ್ತೀನಿ ನಾನು ಸ್ಟೂಡೆಂಟ್ 1 ನ್ಯೂ ಸ್ಟೂಡೆಂಟ್. ಸೊ ಇಲ್ಲಿ ನೇಮ್ ಏನಂತ ಹೇಳಿ ಕೊಡಾಕ್ತೀನಿ ನಾನು ಅಗಸ್ತ್ಯ ಅಂತ ಕೊಡಾಕ್ತೀನಿ, ರೋಲ್ ನಂಬರ್ 1 ಅಂತ ಹೇಳಿ ಕೊಡಾಕತ್ತೀನಿ. ಸೊ ನಮ್ದ ಇದು ಸಿಗ್ನೇಚರ್ ಮ್ಯಾಚ್ ಆಗ್ಬೇಕಿಲ್ಲ. ಸೊ ಇಲ್ಲಿ ಏನೈತಿ ಫಸ್ಟ್ ಪ್ಯಾರಾಮೀಟರ್ ಆಫ್ ಟೈಪ್ ಸ್ಟ್ರಿಂಗ್ ಐತಿ, ಅದಕ್ಕೆ ನಾನು ಫಸ್ಟ್ ಟೈಪ್ ಏನ್ ಕೊಟ್ಟಿನಿ ಅಗಸ್ತ್ಯ ಅಂತ ಹೇಳಿ ಕೊಟ್ಟಿನಿ, ಇಟ್ ಈಸ್ ಅ ಸ್ಟ್ರಿಂಗ್. ಆಮೇಲೆ ಸೆಕೆಂಡ್ ಪ್ಯಾರಾಮೀಟರ್ ಏನೈತಿ ರೋಲ್ ನಂಬರ್ ಐತಿ, ಇಟ್ ಈಸ್ ಆಫ್ ಅ ಟೈಪ್ 1 ಅಂದ್ರೆ ಇಂಟೀಜರ್ ಐತಿ, ಅದಕ್ಕೆ ನಾನು 1 ಅಂತೇಳಿ ಇಲ್ಲಿ ಪ್ರೊವೈಡ್ ಮಾಡಾಕತ್ತೀನಿ. ಸೊ ಯಾವಾಗ ನಾನು ನ್ಯೂ ಸ್ಟೂಡೆಂಟ್ ಅಂತೇಳಿ ಕರಿತೀನಲ್ಲ ಅವಾಗ ಈ ಕನ್ಸ್ಟ್ರಕ್ಟರ್ ಇನ್ವೋಕ್ ಆಕೈತಿ. ಆಮೇಲೆ ಏನಾಕೈತಿ ಇಲ್ಲೇ ಕರೆಂಟ್ ಆಬ್ಜೆಕ್ಟ್ಗೆ ನೇಮ್ ಆಮೇಲೆ ರೋಲ್ ನಂಬರ್ ನಾವ್ ಇಲ್ಲೇನ್ ವ್ಯಾಲ್ಯೂ ಪಾಸ್ ಮಾಡಿರ್ತೀವಲ್ಲ ಅವ ಅಸೈನ್ ಆಗ್ತವೆ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವೀಗ. ಸೊ ಇಲ್ಲೇನಾಗ್ತೈತಿ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಅಂದ್ರ ಇದು ಪ್ರಿಂಟ್ ಆತ. ಆಮೇಲೆ ಇನಿಷಿಯಲೈಸಿಂಗ್ ಅ ನೇಮ್ ಫೀಲ್ಡ್ ವಿತ್ ಅ ವ್ಯಾಲ್ಯೂ ಅಗಸ್ತ್ಯ, ಇನಿಷಿಯಲೈಸಿಂಗ್ ಅ ರೋಲ್ ನಂಬರ್ ಫೀಲ್ಡ್ ವಿತ್ ಅ ವ್ಯಾಲ್ಯೂ 1. ನೆಕ್ಸ್ಟ್ ಏನ್ ಮಾಡಾಕತ್ತೀನಿ ನಾನು ನೇಮ್ ಆಮೇಲೆ ರೋಲ್ ನಂಬರ್ ಇಲ್ಲಿ ಪ್ರಿಂಟ್ ಮಾಡಾಕತ್ತೀನಿ. ಸೊ ನೇಮ್ ಅಗಸ್ತ್ಯ ಅಂತೇಳಿ ಬಂದೈತಿ, ರೋಲ್ 1 ಅಂತೇಳಿ ಬಂದೈತಿ ನನಗೆ. ಸೊ ಇದು ಡಾಟ್ ಯೂಸ್ ಮಾಡ್ಕೊಂಡು ನಾವು ಸ್ಟೂಡೆಂಟ್ 1 ದಾಗಿರುವಂತ ಅಟ್ರಿಬ್ಯೂಟ್ ನ ಎಕ್ಸೆಸ್ ಮಾಡಾಕ ಡಾಟ್ ಅಂತೇಳಿ ಯೂಸ್ ಮಾಡ್ಕೋತೀವಿ ನಾವು. ಸ್ಟೂಡೆಂಟ್ ಡಾಟ್ 1 ಸ್ಟೂಡೆಂಟ್ ಡಾಟ್ ರೋಲ್ ನಂಬರ್ ಅಂತೇಳಿ. ಸೊ ಸ್ಟೂಡೆಂಟ್ ಆಬ್ಜೆಕ್ಟ್ ದಾಗಿರುವಂತ ಅಟ್ರಿಬ್ಯೂಟ್ಸ್ ಆಮೇಲೆ ಮೆಥಡ್ಸ್ ನ ಎಕ್ಸೆಸ್ ಮಾಡಾಕ ನಾವು ಡಾಟ್ ಅನ್ನುವಂತದ ಸಿಂಬಲ್ ನ ಯೂಸ್ ಮಾಡ್ತೀವಿ ನಾವು. ನಾವ್ ಇನ್ನೊಂದು ಲೈಕ್ ನೋಡಿದೀವಿ ಅಂತಂದ್ರ ಈಗ ನಾವ ಸ್ಟೂಡೆಂಟ್ ಅನ್ನುವಂತ ಕ್ಲಾಸ್ ದಾಗ ನಾವ ಎಕ್ಸ್ಪ್ಲಿಸಿಟ್ ಆಗಿ ಒಂದು ಕನ್ಸ್ಟ್ರಕ್ಟರ್ ನಾವು ಬರ್ದೀವಿ. ಸೊ ಅವಾಗ ನಾವ ಇದನ್ನ ಯೂಸ್ ಮಾಡಕ್ ಬರಂಗಿಲ್ಲ. ಇನ್ ಕೇಸ್ ನಾ ಇದನ್ನ ಯೂಸ್ ಮಾಡಿದ್ರ ಕಂಪೈಲರ್ ಏನ್ ಮಾಡ್ತೈತಿ ಅಂದ್ರ ಕಂಪ್ಲೇಂಟ್ ಮಾಡ್ತೈತಿ ನನಗ. ಏನಂತೇಳಿ ಕಂಪ್ಲೇಂಟ್ ಮಾಡ್ತೈತಿ, ನಾನು ಇದನ್ನ ಯೂಸ್ ಮಾಡಕ್ ಬರಂಗಿಲ್ಲ. ಎದಕ್ಕಂತಂದ್ರ ಜಾವಾ ಈಗ ನಾನು ಎಕ್ಸ್ಪ್ಲಿಸಿಟ್ ಆಗಿ ಒಂದು ಕನ್ಸ್ಟ್ರಕ್ಟರ್ ನ ಪ್ರೊವೈಡ್ ಮಾಡಿದ್ರ ಸಲುವಾಗಿ ಜಾವಾ ಇಂಪ್ಲಿಸಿಟ್ ಆಗಿ ಕನ್ಸ್ಟ್ರಕ್ಟರ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇನ್ವೋಕ್ ಮಾಡಾಕತ್ತಿಲ್ಲ. ಸೊ ಇದನ್ನ ನಾನು ಯೂಸ್ ಮಾಡ್ಬೇಕಂತಂದ್ರೆ ಇದೇ ರೀತಿ ನಾನು ಕನ್ಸ್ಟ್ರಕ್ಟರ್ ನ ಸ್ಟೂಡೆಂಟ್ ದಾಗ ಪ್ರೊವೈಡ್ ಮಾಡ್ಬೇಕು, ಅವಾಗ ಅಷ್ಟೇ ಇದು ವರ್ಕ್ ಆಕೈತಿ. ನೆಕ್ಸ್ಟ್ ನಮ್ದ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತಂದ್ರೆ ಒಂದ್ ಕ್ಲಾಸ್ ದಾಗ ನಾವ ಎಷ್ಟು ಬೇಕಷ್ಟ ನಾವ ಕನ್ಸ್ಟ್ರಕ್ಟರ್ ನ ಡಿಫೈನ್ ಮಾಡ್ಕೋಬಹುದು. ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಹೇಳಿ ಕರೀತಾರ. ಸೊ ನಾ ಏನ್ ಮಾಡೀನಿ ಸ್ಟೂಡೆಂಟ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಇದ್ರೊಳಗ ನೇಮ, ರೋಲ್ ನಂಬರ್, ಮೊಬೈಲ್ ನಂಬರ್ ಅಂತ ಹೇಳಿ 3 ಅಟ್ರಿಬ್ಯೂಟ್ಸ್ ಅದಾವ. ಸೊ ಇದ್ರೊಳಗ ನಾನು ಟೋಟಲ್ 3 ಕನ್ಸ್ಟ್ರಕ್ಟರ್ ಬರ್ಕೊಂದಿನಿ. ಒಂದ್ ಕನ್ಸ್ಟ್ರಕ್ಟರ್ ಒಳಗ 3 ಆರ್ಗ್ಯುಮೆಂಟ್ ಕೊಡಾಕತ್ತೀನಿ.
ಇನ್ನೊಂದು ಕನ್ಸ್ಟ್ರಕ್ಟರ್ ಒಳಗ 2 ಆರ್ಗ್ಯುಮೆಂಟ್ ಕೊಡಾಕತ್ತೀನಿ, ಇನ್ನೊಂದು ಕನ್ಸ್ಟ್ರಕ್ಟರ್ದಾಗ 1 ಆರ್ಗ್ಯುಮೆಂಟ್ ಕೊಡಾಕತ್ತೀನಿ. ಸೊ ಜಾವಾಕ ಯಾವ ರೀತಿ ಅರ್ಥ ಆಕೈತಿ ಅಂದ್ರೆ ಇದು ಬೇರೆ ಕನ್ಸ್ಟ್ರಕ್ಟರ, ಇದು ಬೇರೆ ಕನ್ಸ್ಟ್ರಕ್ಟರ, ಇದು ಬೇರೆ ಕನ್ಸ್ಟ್ರಕ್ಟರ ಅಂತಂದ್ರ ಜಾವಾ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೈತಿ ಅಂದ್ರೆ ಬೇಸ್ಡ್ ಆನ್ ದ ಆರ್ಗ್ಯುಮೆಂಟ್, ಆಮೇಲೆ ಆರ್ಗ್ಯುಮೆಂಟ್ ಟೈಪ್. ಸೊ ಈ ಕನ್ಸ್ಟ್ರಕ್ಟರ್ ನೋಡಿದ್ರೆ ನಾ ಏನ್ ಮಾಡಾಕತ್ತೀನಿ, ಟೋಟಲ್ 3 ಆರ್ಗ್ಯುಮೆಂಟ್ ಪಾಸ್ ಮಾಡಾಕ್ತೀನಿ, ಇದ್ರೊಳಗ 2 ಆರ್ಗ್ಯುಮೆಂಟ್ ಪಾಸ್ ಮಾಡಾಕತ್ತೀನಿ, ಇದ್ರೊಳಗ 1. ಸೊ ಇದರಿಂದ ಏನಾಕೈತಿ ಅಂತಂದ್ರ ಜಾವಾಕ್ ಅರ್ಥ ಆಕೈತಿ. ಸೊ ಯಾವ ಕನ್ಸ್ಟ್ರಕ್ಟರ್ ಇನ್ವೋಕ್ ಮಾಡ್ಬೇಕು ಅನ್ನೋದು ಜಾವಾ ಈ ರೀತಿ ನಮ್ಗ ಮೆಥಡ್ ಆರ್ಗ್ಯುಮೆಂಟ್ಸ್ ಇಂದ ಆಮೇಲೆ ಅದ್ರ ಟೈಪ್ ಇಂದ ರಿಸಾಲ್ವ್ ಮಾಡ್ಕೋತೈತಿ ಯಾವ ಕನ್ಸ್ಟ್ರಕ್ಟರ್ ಇನ್ವೋಕ್ ಮಾಡ್ಬೇಕಾ ಅಂತ ಹೇಳಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಹೇಳಿ ಕರೀತಾರ. ಸೊ ಈಗ ನಾನು ಪಬ್ಲಿಕ್ ಸ್ಟೂಡೆಂಟ್ ನೇಮ್ ಅಂತ ಹೇಳಿ ಬರ್ತೀನಿ, ಇದ ಕನ್ಸ್ಟ್ರಕ್ಟರ್ ಇನ್ನೊಂದ್ಸಲ ಬರ್ದಿವ ಅಂತಂದ್ರೆ ಅದು ವರ್ಕ್ ಆಗಿಲ್ಲ, ಅವಾಗ ಎರರ್ ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಈಗ ಬರದ್ರ ಏನಾಗ್ತದ, ಮೆಥಡ್ ಸಿಗ್ನೇಚರ್ ಏನೈತಿ ಸೇಮ್ ಐತಿ, ಇದು ಈ ರೀತಿ ಬರದ್ರ ವರ್ಕ್ ಆಗಂಗಿಲ್ಲ ಅದ. ಸೊ ಮೆಥಡ್ ಸಿಗ್ನೇಚರ್ ಏನಿರ್ಬೇಕ ಡಿಫ್ರೆಂಟ್ ಇರ್ಬೇಕು. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಮೆಥಡ್ ಸಿಗ್ನೇಚರ್ ಅಂತ ಹೇಳಿ ಕರೀತಾರ. ಇದನ್ನ ನಾನು ಇಂಟ್ ಅಂತ ಹೇಳಿ ಬರದ್ರ ಅವಾಗ ಇದು ವರ್ಕ್ ಆಗೈತಿ. ಯಾಕಂದ್ರೆ ಸ್ಟೂಡೆಂಟ್ ಕನ್ಸ್ಟ್ರಕ್ಟರ್ ದಟ್ ಈಸ್ ಟೇಕಿಂಗ್ ಆರ್ಗ್ಯುಮೆಂಟ್ ಆಫ್ ಟೈಪ್ ಓನ್ಲಿ ಇಂಟೀಜರ್ ಇಲ್ಲ, ಅದ್ರ ಸಲುವಾಗಿ ಇದು ವರ್ಕ್ ಆಕೈತಿ. ಸೊ ಈ ರೀತಿ ನಾವ ಒಂದ್ ಕನ್ಸ್ಟ್ರಕ್ಟರ್ದಾಗ ಒಂದು ಕ್ಲಾಸ್ದಾಗ ಬಹಳಷ್ಟು ಕನ್ಸ್ಟ್ರಕ್ಟರ್ನ ಮೆನ್ಷನ್ ಮಾಡ್ಬೋದು. ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಹೇಳಿ ಕರೀತಾರ. ಇದನ್ನ ನಾವ ಕೋಡ್ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಇಲ್ಲಿ ಏನ್ ಮಾಡಾಕತ್ತೀನಿ, ನಾನು S1 ಅಂತ ಹೇಳಿ ಕ್ರಿಯೇಟ್ ಮಾಡಾಕತ್ತೀನಿ. ಇಲ್ಲಿ ಏನ್ ಮಾಡಾಕತ್ತೀನಿ, 1 ಆರ್ಗ್ಯುಮೆಂಟ್ ಪಾಸ್ ಮಾಡಾಕತ್ತೀನಿ. ಸೊ ಸೆಕೆಂಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಇಲ್ಲಿ ಏನ್ ಮಾಡಾಕತ್ತೀನಿ, 2 ಆರ್ಗ್ಯುಮೆಂಟ್ ಪಾಸ್ ಮಾಡಾಕತ್ತೀನಿ. S3 ಅಂತ ಹೇಳಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಇಲ್ಲೇ 3 ಆರ್ಗ್ಯುಮೆಂಟ್ ನ ಪಾಸ್ ಮಾಡಾಕತ್ತೀನಿ. ಆಮೇಲೆ ಇವು 3 ಆಬ್ಜೆಕ್ಟ್ ಅದ ಪ್ರಿಂಟ್ ಡೀಟೇಲ್ಸ್ ಅಂತ ಹೇಳಿ ಮೆಥಡ್ ಐತಿ, ಅದನ್ನ ಕಾಲ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವ. ಸೊ ಸ್ಟಾರ್ಟಿಂಗ್ 1 ಆಬ್ಜೆಕ್ಟ್ ಕಾಲ್ ಮಾಡಿದಾಗ ಏನಾಯ್ತು, ನಮ್ದ ಇನ್ಸೈಡ್ ಸಿಂಗಲ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಹೋಯ್ತಾ. ಅಲ್ಲಿ ನಾನು ಬರೀ ನೇಮ್ ಅಷ್ಟೇ ಅಸೈನ್ ಮಾಡಾಕ್ತೀನಿ, ಅದಕ್ಕೆ ಇನಿಷಿಯಲೈಸಿಂಗ್ ನೇಮ್ ಇತ್ತು ವ್ಯಾಲ್ಯೂ ವಿಜಯ್ ಅಂತ ಹೇಳಿ ಬಂತ. ಸೆಕೆಂಡ್ ಆಬ್ಜೆಕ್ಟ್ ಕಾಲ್ ಮಾಡಿದಾಗ ಇನ್ಸೈಡ್ 2 ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಬಂತ. ಇಲ್ಲಿ ಏನ್ ಮಾಡಾಕ್ತಿವ್ ನಾವ, ನೇಮ್ ನ ಆಮೇಲೆ ರೋಲ್ ನಂಬರ್ ಅಸೈನ್ ಮಾಡಾಕ್ತಿವ. 3ನೇ ಆರ್ಗ್ಯುಮೆಂಟ್ ಕರೆದಾಗ ಇನ್ಸೈಡ್ 3 ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಹೋಗೈತಿ. ಅಲ್ಲೇ ನೇಮ್ ಇಶಾನ್ ಅಂತ ಹೇಳಿ, ರೋಲ್ ನಂಬರ್ 3 ಅಂತ ಹೇಳಿ, ಮೊಬೈಲ್ ನಂಬರ್ ಈ ವ್ಯಾಲ್ಯೂ ಅಸೈನ್ ಆಗ್ತೈತಿ. ಸೊ ಸ್ಟೂಡೆಂಟ್ ಡೀಟೇಲ್ಸ್ ನ ಪ್ರಿಂಟ್ ಮಾಡಿದಾಗ 1ನೇ ಸ್ಟೂಡೆಂಟ್ ಆಬ್ಜೆಕ್ಟ್ ಡೀಟೇಲ್ದಾಗ ಏನ್ ಮಾಡಾಕ್ತೀನಿ, ಓನ್ಲಿ ನೇಮ್ ಅಷ್ಟ ಐತಿ, ಉಳಿದಿರೋದು 2 ಡಿಫಾಲ್ಟ್ ವ್ಯಾಲ್ಯೂಗ ಅಸೈನ್ ಆಗ್ಯಾವ, ರೋಲ್ ನಂಬರ್ ಮೊಬೈಲ್ ನಂಬರ್. ಸೊ 2ನೇ ಸ್ಟೂಡೆಂಟ್ ಡೀಟೇಲ್ಸ್ ಪ್ರಿಂಟ್ ಮಾಡಿದಾಗ ನೇಮ್ ಆಮೇಲೆ ರೋಲ್ ನಂಬರ್ 2 ನಾವು ಕೊಟ್ಟಿರುವಂತ ವ್ಯಾಲ್ಯೂ ಅದಾವ. ಮೊಬೈಲ್ ನಂಬರ್ ನಾವು ಯಾವ್ದು ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ ಅಸೈನ್ ಆಗೈತಿ. ಸೊ 3ನೇ ಸ್ಟೂಡೆಂಟ್ ಡೀಟೇಲ್ ಪ್ರಿಂಟ್ ಮಾಡಿದಾಗ 3ನೇ ಸ್ಟೂಡೆಂಟ್ದಾಗ ನಾವು ನೇಮ್, ರೋಲ್ ನಂಬರ್, ಮೊಬೈಲ್ ನಂಬರ್ ಎಲ್ಲ ಪ್ರೊವೈಡ್ ಮಾಡಾಕ್ತಿವಿ, ಅದಕ್ಕೆ ಇದು 3 ಡೀಟೇಲ್ಸ್ ನ ಪ್ರಿಂಟ್ ಮಾಡ್ತೈತಿ. ನಮ್ದ ಲಾಸ್ಟ್ ಒನ್ ಕಾಪಿ ಕನ್ಸ್ಟ್ರಕ್ಟರ್. ಕಾಪಿ ಕನ್ಸ್ಟ್ರಕ್ಟರ್ ನಾವ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರ ಆಲ್ರೆಡಿ ಒಂದು ಆಬ್ಜೆಕ್ಟ್ ಇರ್ತೈತಿ, ಆ ಆಬ್ಜೆಕ್ಟ್ ವ್ಯಾಲ್ಯೂನ ಹೊಸ ಆಬ್ಜೆಕ್ಟ್ ಗೆ ಇನಿಷಿಯಲೈಸ್ ಮಾಡ್ಬೇಕಂತಂದ್ರ ಅವಾಗ ನಾವ ಕಾಪಿ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತೀವಿ ನಾವು. ಸೊ ಕಾಪಿ ಕನ್ಸ್ಟ್ರಕ್ಟರ್ ಯೂಸ್ ಟು ಕ್ರಿಯೇಟ್ ಅ ನ್ಯೂ ಆಬ್ಜೆಕ್ಟ್ ಬೈ ಕಾಪಿಂಗ್ ದ ವ್ಯಾಲ್ಯೂಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್. ನಾವು ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕ, ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮ್ ಕಡೆ ಆಲ್ರೆಡಿ ಇರುವಂತ ಆಬ್ಜೆಕ್ಟ್ ದ ವ್ಯಾಲ್ಯೂನ ಕಾಪಿ ಮಾಡಿ ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕು. ಆ ಟೈಮ್ದಾಗ ನಾವು ಕಾಪಿ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ತೀವಿ ನಾವು. ವಿತೌಟ್ ಕಾಪಿ ಕನ್ಸ್ಟ್ರಕ್ಟರ್ ಏನ್ ಆಕೈತಿ ಅಂತೇಳಿ ಮೊದಲಿಗೆ ನೋಡೋಣ ಅಂತ ನಾವ. ಸೊ ನಾನ ಇಲ್ಲೇ ಟೆಸ್ಟ್ ಸ್ಟೂಡೆಂಟ್ದಾಗ ಏನ್ ಮಾಡೀನಿ ಇಲ್ಲಿ ಅಂತಂದ್ರ ಬೇಸಿಕಲಿ 2 ಮೆಥಡ್ ತಗೊಂಡಿನಿ, ವಿತೌಟ್ ಕಾಪಿ ಕನ್ಸ್ಟ್ರಕ್ಟರ್ ಆಮೇಲೆ ಕಾಪಿ ಕನ್ಸ್ಟ್ರಕ್ಟರ್ ಅಂತೇಳಿ. ಸೊ ವಿತೌಟ್ ಕಾಪಿ ಕನ್ಸ್ಟ್ರಕ್ಟರ್ ದಾಗ ಏನ್ ಮಾಡಾಕ್ತೀನಿ, S1 ಅಂತೇಳಿ ಒಂದು ಆಬ್ಜೆಕ್ಟ್ ತೊಗೊಳಕತ್ತೀನಿ, ಸ್ಟೂಡೆಂಟ್ ಅದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕ್ತೀನಿ. ಅದಕ್ಕೆ ವ್ಯಾಲ್ಯೂಸ್ ABC 1 1 2 3 4 5 ಅಂತೇಳಿ ವ್ಯಾಲ್ಯೂಸ್ ನ ಅಸೈನ್ ಮಾಡಾಕತ್ತೀನಿ. ಆಮೇಲೆ ಲೈನ್ ನಂಬರ್ 31 ದಾಗ S1 ಅನ್ನ ನಾ ಏನ್ ಮಾಡಾಕ್ತೀನಿ, S2 ಕ ಅಸೈನ್ ಮಾಡಾಕತ್ತೀನಿ. ಸೊ ಅವಾಗ ಮೆಮ್ರಿದಾಗ ಯಾವ ರೀತಿ ಹಾಕೈತಿ ಅಂತಂದ್ರ S1 ಕ್ರಿಯೇಟ್ ಮಾಡಿರುವಂತ ಆಬ್ಜೆಕ್ಟ್ ಪಾಯಿಂಟ್ ಮಾಡ್ತಿರ್ತೈತಿ, S2 ಅದ ಆಬ್ಜೆಕ್ಟ್ ಪಾಯಿಂಟ್ ಮಾಡ್ತಿರ್ತೈತಿ. ಸೊ ನಾನು ಏನ್ ಮಾಡಾಕತ್ತೀನಿ, ಇಲ್ಲ ಇವು 2 ಸ್ಟೂಡೆಂಟ್ ದ ಡೀಟೇಲ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ಲೈನ್ ನಂಬರ್ 37 ದಾಗ ನಾನು
ಎಷ್ಟು ಆಬ್ಜೆಕ್ಟ್ ಅದ ಸ್ಟೇಟ್ ಚೇಂಜ್ ಮಾಡಾಕತ್ತೀನಿ. ನೇಮ್ನ XYZ ಅಂತೇಳಿ ಮಾಡಿದೆ, ರೋಲ್ ನಂಬರ್ನ 2 ಅಂತೇಳಿ ಮಾಡಿದೆ, ಮೊಬೈಲ್ ನಂಬರ್ 98777 ಅಂತೇಳಿ ಸೆಟ್ ಮಾಡಾಕತ್ತೀನಿ. ಸೊ ಇದನ್ನ ಚೇಂಜ್ ಮಾಡಿಂದ ನಾ ಏನ್ ಮಾಡಾಕ್ತೀನಿ, ಮತ್ತ S1 ದ ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತೇಳಿ ಕಾಲ್ ಮಾಡಾಕ್ತೀನಿ. S2 ಮ್ಯಾಗ್ರು ನಾನು ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತೇಳಿ ಕಾಲ್ ಮಾಡಾಕತ್ತೀನಿ. ಅವಾಗ ಏನ್ ಹಾಕಿತ್ತೆ ಅಂತೇಳಿ ನೋಡೋಣ ಅಂತ ನಾವು ಫಸ್ಟ್ ಎಕ್ಸಿಕ್ಯೂಟ್ ಮಾಡಿ. ಸೊ ಸ್ಟೇಟ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಪ್ರಿಂಟಿಂಗ್ S1 ಡೀಟೇಲ್ಸ್ ABC ಐತಿ, ರೋಲ್ ನಂಬರ್ 1 ಐತಿ, 1 2 3 5 ಐತಿ. ಆಮೇಲೆ ಪ್ರಿಂಟಿಂಗ್ S2 ಡೀಟೇಲ್ಸ್ ABC ಐತಿ, 1 ಐತಿ, ಮೊಬೈಲ್ ನಂಬರ್ ಐತಿ, ಸೇಮ್ ಐತಿ. ಇದು ಎದಕ್ಕಂತಂದ್ರ ಸೊ S1 ಈಕ್ವಲ್ ಟು S2 ಈಕ್ವಲ್ ಟು S1 ಅಂತ ಹೇಳಿ ಮಾಡಿವಿ. ಅಂದ್ರೆ S1 S2 ಸೇಮ್ ಆಬ್ಜೆಕ್ಟ್ಗೆ ಪಾಯಿಂಟ್ ಮಾಡಾಕತ್ತಾವ. ಅದ್ರ ಸಲುವಾಗಿ ಎರಡರದ್ದು ಬೇಸಿಕಲಿ ಏನೈತಿ, ಸ್ಟೇಟ ಸೇಮ್ ಐತಿ. ನಾ ಏನ್ ಮಾಡಿದೆ ಅಲ್ಲೇ ಚೇಂಜಿಂಗ್ ದ ಎಷ್ಟು ಸ್ಟೇಟ್ನ ಏನ್ ಮಾಡಿದೆ, ಚೇಂಜ್ ಮಾಡಿದೆ. ನಾನು ಏನಂತೇಳಿ ಚೇಂಜ್ ಮಾಡಾಕ್ತೀನಿ, ನೇಮ್ XYZ ಅಂತ ಹೇಳಿ ಕೊಟ್ಟೆ, ರೋಲ್ ನಂಬರ್ 2 ಅಂತ ಹೇಳಿ ಕೊಟ್ಟೆ, ಮೊಬೈಲ್ ನಂಬರ್ ಚೇಂಜ್ ಮಾಡಿದೆ. ಅದಾದ್ಮೇಲೆ ನಾ ಏನ್ ಮಾಡಾಕ್ತೀನಿ, ಮತ್ತೆ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ಪ್ರಿಂಟ್ ಮಾಡಿದ ತಕ್ಷಣ ಏನಾಗ್ತಿರ್ಲಿ, ನಂದ S1 ದ ವ್ಯಾಲ್ಯೂನು ಏನಾಯ್ತ XYZ ಅಂತ ಆಯ್ತಾ, ರೋಲ್ ನಂಬರ್ 2 ಆಯ್ತಾ, ಆಮೇಲೆ ಮೊಬೈಲ್ ನಂಬರು 9877. ಎಷ್ಟುದೂ ಚೇಂಜ್ ಆಗೈತಿ. ನಾ ಆಕ್ಚುಲಿ ಚೇಂಜ್ ಮಾಡಿದ್ ಬರೀ ಎಷ್ಟುದಷ್ಟ ಚೇಂಜ್ ಮಾಡೀನಿ, ಆದ್ರೆ ಇಲ್ಲಂದ S1 ಡಾಟಾ ಏನಾಗೈತಿ, ಚೇಂಜ್ ಆಗೈತಿ. ಇದು ಎದಕ್ಕೆ ಆಗ್ತೈತಿ ಅಂತಂದ್ರೆ, ಇಲ್ಲಿ ನೀವು ಡಯಾಗ್ರಾಮ್ದಾಗ ನೋಡಿದ್ರೆ ಎರಡು S1 ಎಷ್ಟು ಒಂದ ಆಬ್ಜೆಕ್ಟಿವ್ ಪಾಯಿಂಟ್ ಮಾಡಾಕತ್ತಾವ. ಸೊ S1 ಏನಾರ ಡಾಟಾ ಚೇಂಜ್ ಮಾಡಿದ್ರೆ ಎಷ್ಟು ಇಂಪ್ಯಾಕ್ಟ್ ಆಕೈತಿ, ಎಷ್ಟು ಏನಾರ ಡಾಟಾ ಚೇಂಜ್ ಮಾಡ್ರ ಅದ್ರದ S1 ಮ್ಯಾಗೂ ಇಂಪ್ಯಾಕ್ಟ್ ಆಕೈತಿ. ಸೊ ಇದನ್ನ ಅಡ್ರೆಸ್ ಮಾಡಾಕ ಕಾಪಿ ಕನ್ಸ್ಟ್ರಕ್ಟರ್ ನಾವು ಯೂಸ್ ಮಾಡ್ತೀವಿ. ಸೊ ಕಾಪಿ ಕನ್ಸ್ಟ್ರಕ್ಟರ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದ್ರ, ಇಲ್ಲಿ ನಾನು ಸ್ಟೂಡೆಂಟ್ ಅಂತೇಳಿ ಒಂದು ಕನ್ಸ್ಟ್ರಕ್ಟರ್ ಬರ್ಕೊಂದಿನಿ. ಇದಕ್ಕ ಆರ್ಗ್ಯುಮೆಂಟ್ ನಾ ಏನ್ ತೊಗೊಳಕತ್ತೀನಿ ಅಂತಂದ್ರ, ನಾನು ಸ್ಟೂಡೆಂಟ್ ರೆಫರೆನ್ಸ್ ಟೈಪ್ ಆಸ್ ಎ ಆರ್ಗ್ಯುಮೆಂಟ್ ಆಗಿ ಕಳ್ಸಾಕತ್ತೀನಿ. ಸೊ ಈ ಸ್ಟೂಡೆಂಟ್ ದಾಗಿರುವಂತ ವ್ಯಾಲ್ಯೂನ ನಾನು ಕರೆಂಟ್ ಆಬ್ಜೆಕ್ಟ್ ದ ಸ್ಟೇಟಿಗೆ ಸೆಟ್ ಮಾಡಾಕ್ತೀನಿ. ದಿಸ್ ಡಾಟ್ ನೇಮ್ ಅಂತಂದ್ರೆ ಕರೆಂಟ್ ಆಬ್ಜೆಕ್ಟ್ ಸ್ಟೇಟ್, ಆಮೇಲೆ ದಿಸ್ ಡಾಟ್ ರೋಲ್ ನಂಬರ್ ಅದ ಕರೆಂಟ್ ಆಬ್ಜೆಕ್ಟ್ ರೋಲ್ ನಂಬರ್, ಹಂಗ ದಿಸ್ ಡಾಟ್ ಮೊಬೈಲ್ ನಂಬರ್ ಅಂದ್ರೆ ಕರೆಂಟ್ ಆಬ್ಜೆಕ್ಟ್ ಮೊಬೈಲ್ ನಂಬರ್. ಸೊ ಇಲ್ಲೇ ರೆಫರೆನ್ಸ್ ವೇರಿಯಬಲ್ ಐತಲ್ಲ, ಸ್ಟೂಡೆಂಟ್ ಏನೈತಲ್ಲ ಆಬ್ಜೆಕ್ಟ್ ಪಾಸ್ ಮಾಡಾರಲ್ಲ ಅದ್ರದ ನೇಮ್ ತಗೊಂಡ ನಾನು ಕರೆಂಟ್ ಆಬ್ಜೆಕ್ಟ್ ಹಾಕಾಕ್ತೀನಿ. ಅದ್ರ ರೋಲ್ ನಂಬರ್ ತಗೊಂಡ ಕರೆಂಟ್ ಆಬ್ಜೆಕ್ಟ್ ರೋಲ್ ನಂಬರ್ದಾಗ ಸೆಟ್ ಮಾಡಾಕತ್ತೀನಿ. ಸೊ ಪಾಸ್ ಮಾಡಿರುವಂತ ಆಬ್ಜೆಕ್ಟ್ ಮೊಬೈಲ್ ನಂಬರ್ ತಗೊಂಡ ಕರೆಂಟ್ ಆಬ್ಜೆಕ್ಟ್ ಮೊಬೈಲ್ ನಂಬರ್ ಸೆಟ್ ಮಾಡಾಕ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಕೈತಿ ಅಂದ್ರೆ, ಜಾವಾದಾಗ S1 ಬೇರೆ ಆಬ್ಜೆಕ್ಟ್ ಪಾಯಿಂಟ್ ಮಾಡ್ತಿರ್ತೈತಿ, S2 ಬೇರೆ ಆಬ್ಜೆಕ್ಟ್ ಗೆ ಪಾಯಿಂಟ್ ಮಾಡ್ತಿರ್ತೈತಿ. ಸೊ ಈಗ ನಾವು ಎಷ್ಟು ಏನಾರ ವ್ಯಾಲ್ಯೂ ಚೇಂಜ್ ಮಾಡಿದ್ವಿ ಅಂತಂದ್ರೆ S1 ಮ್ಯಾಗ ಇಂಪ್ಯಾಕ್ಟ್ ಇರಂಗಿಲ್ಲ, S1 ಏನಾರ ವ್ಯಾಲ್ಯೂ ಚೇಂಜ್ ಮಾಡ್ರೆ S2 ಮ್ಯಾಗ ಏನು ಇಂಪ್ಯಾಕ್ಟ್ ಇರಂಗಿಲ್ಲ. ಸೊ ಈ ರೀಸನ್ ಸಲುವಾಗಿ ನಾವು ಕಾಪಿ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತೀವಿ. ಸೊ ನಾವು ಇದನ್ನ ಒಂದ್ಸಲ ರನ್ ಮಾಡಿ ನೋಡೋಣ ಅಂತ, ವಿತ್ ಕಾಪಿ ಕನ್ಸ್ಟ್ರಕ್ಟರ್ ಯಾವ ರೀತಿ ಇದು ವರ್ಕ್ ಆಕೈತಿ ಅಂತ ಹೇಳಿ. ಸೊ ನಾನು ಇಲ್ಲಿನೂ ಸೇಮ್ ಸ್ಟೇಟ್ಮೆಂಟ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಏನಾಯ್ತು ನಮ್ದು ಇನ್ಸೈಡ್ ಕಾಪಿ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಬಂತ, S1 ಡೀಟೇಲ್ಸ್ ಪ್ರಿಂಟ್ ಮಾಡಿದ ಮಾಡಾಕತ್ತೀನಿ. ABC 1 1 2 3 5 ಐತಿ. ಆಮೇಲೆ S2 ಡೀಟೇಲ್ಸ್ ಪ್ರಿಂಟ್ ಮಾಡಾಕ್ತೀನಿ, ABC 1 1 2 3 5 ಅಂತ ಹೇಳೈತಿ. ಇಲ್ಲಿ ನಾನು ಏನ್ ಮಾಡಾಕ್ತೀನಿ, S2 ಸ್ಟೇಟ್ ನ ಚೇಂಜ್ ಮಾಡಿದೆ. ಅದಾದ್ಮೇಲೆ ನಾನು ಮತ್ತೆ S1 ಡೀಟೇಲ್ಸ್ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾ ಚೇಂಜ್ ಮಾಡಿದ್ದನು ಏನೈತಿ, S1 ಏನ್ ಇನಿಷಿಯಲಿ ವ್ಯಾಲ್ಯೂ ಕೊಟ್ಟಿಲ್ಲ ಅದಾವಿಲ್ಲ. ಸೊ ನಾ ಎಷ್ಟು ಅಷ್ಟ ಚೇಂಜ್ ಮಾಡೀನಿ, ಎಷ್ಟು ಅಷ್ಟ ವ್ಯಾಲ್ಯೂಸ್ ಇಲ್ಲಿ ಏನಾಗೈತಿ, ಚೇಂಜ್ ಆಗೈತಿ. ಸೊ ಈ ರೀತಿ ನಮ್ದ ಕಾಪಿ ಕನ್ಸ್ಟ್ರಕ್ಟರ್ ವರ್ಕ್ ಆಕೈತಿ. ನಾವ ನೆಕ್ಸ್ಟ್ ವಿಡಿಯೋದಾಗ ವೇರಿಯೇಬಲ್ ಟೈಪ್ಸ್ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರು ನೀವು ತಿಳ್ಕೊಳಾಕ್ತಿರಿ ಅಂತ ಅನಿಸ್ತಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.